ಜನರನ್ನು ಘಾಸಿಗೊಳಿಸಿದೆ ಅನ್ನೋದಕ್ಕೆ ಚನ್ನಪಟ್ಟಣದಲ್ಲಿ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಪಠಾಣ್ಗೆ ಜಯ. ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಪಠಾಣ್ ಕೂಡ ಅಲ್ಲ ಎಕ್ಸ್ಪೆಕ್ಟ್ ಆದ್ರೂ ಬಿಗ್ಗೆಸ್ಟ್ ಶಾಕ್ ಟು ಬಸವರಾಜ ಬೊಮ್ಮಾಯಿ ಅವರ ಸ್ವಕ್ಷೇತ್ರ ಇತ್ತು. ಅಧಿಕೃತ ಘೋಷಣೆ ಒಂದೇ ಬಾಕಿ ಇರೋದು. ತಮ್ಮ ಮಗನನ್ನ ಅದೃಷ್ಟ ಪರೀಕ್ಷೆಗಿಳಿಸಿದ್ರು. ಅಂಡ್ ಈ ಬಾರಿ ಸರ್ ಐ ಥಿಂಕ್ ಯಾರ್ಯಾರಿಗೆ ಟಿಕೆಟ್ ಬೇಕು ಅಂತ ಹೇಳಿದ್ರು ಬಿಜೆಪಿ ಹೈಕಮಾಂಡ್ ಅವರಿಗೆ ಕೊಟ್ಟಿತ್ತು ಅಂತ ಅನ್ಸುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ತಮ್ಮ ಮಕ್ಕಳನ್ನ ಗೆಲ್ಲಿಸ್ಕೊಂಡು ಬರೋದ್ರಲ್ಲಿ ಇವ್ರು ಫೇಲ್ಯೂರ್ ಆಗಿದ್ದಾರೆ. ಇಲ್ಲ, ರಾಜ್ಯದ ಜನತೆ ಯಾವಾಗ ಬಿಜೆಪಿಯ ಮತ್ತೆ ಜೆಡಿಎಸ್ ನಾಯಕರುಗಳು ಪದೇ ಪದೇ ಇಲ್ಲದೆ ಇರತಕ್ಕಂತ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿಗೆ ಸೋಲು. ಮೊದಲ ಬಾರಿ ಅದೃಷ್ಟ ಪರೀಕ್ಷೆಗಿಳಿದಿದ್ರು. ಪುತ್ರನನ್ನ ಗೆಲ್ಲಿಸ್ಕೊಂಡು ಬರುವಲ್ಲಿ ಸಂಸದ ಹಾಗೆ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ವಿಫಲಗೊಂಡಿದ್ದಾರೆ. ತಮ್ಮ ಸ್ವಕ್ಷೇತ್ರನೇ ಅದು. ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಪಠಾಣ್ಗೆ ಜಯ. ಅಧಿಕೃತ ಘೋಷಣೆ ಒಂದೇ ಬಾಕಿ ಇರೋದು. ಎಸ್ ಸರ್, ಹಿಯರ್ ಇದು ನಾವು ಹೇಳಿದ್ವಿ. ಶಿಗ್ಗಾವಿದ್ದು ಕ್ರೆಡಿಟ್ ಗೋಸ್ ಟು ಸತೀಶ್ ಜಾರಕಿಹೊಳಿ ಆದರೆ ನಿಮಗೆ ಸಂಡೂರಿಗೆ ಬಂದರೆ ಕ್ರೆಡಿಟ್ ಗೋಸ್ ಟು ಸಂತೋಷ್ ಲಾಡ್. ದಿಸ್ ಇಸ್ ಟೂ ಕ್ಯಾಂಡಿಡೇಟ್ಸ್ ವರ್ಕ್ ವೆರಿ ಹಾರ್ಡ್ ಆ್ಯಂಡ್ ಅವರು ಯಾವಾಗಲೂ ಹೇಳಿದ್ರು, ಇಬ್ಬರು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ರು, ಇದು ನಮ್ಮ ಜವಾಬ್ದಾರಿ, ನಾವು ವಿನ್ ಮಾಡ್ಕೊಂಡು ಬಂದೇ ಬರ್ತೀವಿ, ಇಲ್ಲಿ ಕಾಂಗ್ರೆಸ್ ಅವರು ವಿನ್ ಆಗ್ತಾರೆ ಅಂತ. ಎಗೈನ್ DCM ಆ್ಯಂಡ್ ಟೀಮ್ ಇನ್ ಚನ್ನಪಟ್ಟಣ ಆ್ಯಂಡ್ CM ಅಂತೂ ಎಲ್ಲ ಕ್ಷೇತ್ರಕ್ಕೂ ಬರುವವರೇ, ಎಲ್ಲ ಕ್ಷೇತ್ರಕ್ಕೂ ಓಡಾಡಿದವರೇ, ಪರ್ಸ್ನಲಿ ಹೋದವರು. ಆ್ಯಂಡ್ ದಿಸ್ ಈಸ್ ಎ ಗ್ರೇಟ್ ವಿಕ್ಟ್ರಿ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಇಡೀ ಕರ್ನಾಟಕ ಜನತೆ ನೋಡ್ತಾ ಇದೆ. ಈಗ ಸದ್ಯದಲ್ಲಿ ಚೀಫ್ ಮಿನಿಸ್ಟರ್ ಸೀಟ್ ಖಾಲಿ ಇಲ್ಲ, ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ. ಮುಂದಿನ ದಿನಗಳಲ್ಲಿ ಆಗ್ತಾರೆ ಅನ್ನೋ ಒಂದು ಭರವಸೆ ಈ ಒಂದು ಫಲಿತಾಂಶದ ಮೂಲಕ ಕಾಣಿಸ್ತಾ ಇದೆ. ಸರ್, ಅನುದಾನ ತಾರತಮ್ಯ ವಿಚಾರವಾಗಿ ಸಾಕಷ್ಟು ಜನ ಮಾಡ್ತಾರೆ. ನಿಮ್ಮ ಶಾಸಕರೇ ಮಾತಾಡ್ತಿದ್ದಾರೆ ಸರ್, ನಿಮ್ಗೆ ಅನುದಾನ ಸಿಗ್ತಾ ಇದೆ ಕುಣಿಗಲ್ಗೆ? ಮೊದಲನೇದಾಗಿ ನನ್ನ ತಾಲೂಕಿಗೆ ಪ್ರತಿ ತಿಂಗಳು 30 ಕೋಟಿ ರೂಪಾಯಿನ ಸರ್ಕಾರದಿಂದ ಗ್ಯಾರಂಟಿ ಸ್ಕೀಮ್ ಅಂತ ಕೊಡ್ತಾ ಇದ್ದಾರೆ. 300 ಕೋಟಿ ವಾರ್ಷಿಕವಾಗಿ ಬರ್ತಾ ಇದೆ. ಅದಕ್ಕಿಂತ ಹೆಚ್ಚಿಗೆ ಜನಕ್ಕೆ ಇನ್ನೇನು ಮಾಡಬಲ್ಲ ಅನ್ನೋದು ನಾವು ಆಲೋಚನೆ ಮಾಡೋದು ಒಂದು ಕಡೆ ಆದರೆ, ಅಭಿವೃದ್ಧಿ ವಿಚಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಸಮತೋಲನವಾಗಿ ಎಷ್ಟೆಷ್ಟು ಅವಕಾಶಗಳಿದೆ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಬಲ್ಲೆ ನಾನು. ಓಕೆ, ಇದಿಷ್ಟು ಕುಣಿಗಲ್ ರಂಗನಾಥ್ ಮಾತುಗಳು. ಕ್ಯಾಮ್ರಾಮನ್ ಸರ ಜೊತೆ ರೂಪೇಶ್ ಬೈಂದೂರು, ಪವರ್ TV, ಬೆಂಗಳೂರು.